ಈ ರಾಹಗಳ ಬಗ್ಗೆ ನಾನು ನೆನಪಿದೆಯಾ? ಎಲ್ಲಿ ನೋಟ್ಬುಕ್ ಎಲ್ಲ ತಂದ ಏನಿದೆಯಾ? ನಿಮ್ಮ ಅಪ್ಪನಿಗೆ ಹೇಳ್ಬೇಕು, ಮಕ್ಕಳೆಲ್ಲ ತಗೊಬನ್ನಿ ಅಂತ ಓದೋದನ್ನ ಹೇಳ್ತಾನೆ. ನೀವು ನೋಟ್ಬುಕ್ ಪೆನ್ ತಂದಿಲ್ಲ ಅಂದರೆ ಎಲ್ಲೆಲ್ಲೋ ನೋಡ್ಕೊಂಡು ಏನೇನೋ ಮಾಡಿದ್ದೀರ. ಓದಕ್ಕೆ ಬರೋರೆಲ್ಲರೂ ಕೂಡ ನೋಟ್ಬುಕ್ ಪೆನ್ ತಂದು ಮೆಸೇಜ್ ಬರ್ಕೊಳ್ಳಿ. ಸೊ ಕಳೆದ ವಾರ ನಾವು ಯೆಹೋಶುವ 2ನೇ ಅಧ್ಯಾಯದಲ್ಲೇ ರಾಹಬಳ ಬಗ್ಗೆ ನೋಡ್ತಾ ಇದ್ವಿ. ರಾಹಬಳು ಸೂಳೆಯಾಗಿತ್ತೆಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರ ವಾಕ್ಯವನ್ನು ಕೇಳಿದ್ಮೇಲೆ ದೇವರ ವಾಕ್ಯವನ್ನ ಯಾವ ರೀತಿ ಅವಳು ಹಿಡ್ಕೊಂಡು ಎಲ್ಲರ ಜೀವನದಲ್ಲಿ ದೇವರ ಸಮಯ ಅಂತ ಒಂದು ಬರುತ್ತೆ ಅಂತ ಅಲ್ಲ. ಯಾವ ಸಮಯ? ದೇವರ ಸಮಯ ಅಂತ ಬರುತ್ತೆ. ದೇವರ ಸಮಯದಲ್ಲಿ ಖಂಡಿತವಾಗಲೂ ಕೂಡ ಎಲ್ಲರೂ ಬದಲಾಗಲಿಕ್ಕೆ ಅವಕಾಶ ಇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಪ್ರಕಾರ ಇವತ್ತು ಅದೇ ರಾಹಬಳ ಜೀವಿತದಿಂದ ಇನ್ನೂ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿನ ಅಂಶ ಕೂಡ ರಾಹಬಳ ಸೇವೆಗಳು ಅಂತ ಹೇಳಿ ಯೆಹೋಶುವ 2:7-14 ತನಕನೂ ಕೂಡ ಅವಳ ಜೀವಿತದಲ್ಲಿ ಅವಳು ಮಾಡ್ಕೊಂಡಂಥ ತೀರ್ಮಾನದ ಬಗ್ಗೆ ನಾವು ನೋಡ್ತೇವೆ. ಪರಿಚಯದಲ್ಲಿ ಸರಿಯಾದ ಒಡಂಬಡಿಕೆ ಎಂಬುದಾಗಿ ಅದನ್ನ ಸರಿಯಾದ ಒಡಂಬಡಿಕೆಯನ್ನ ಏನ್ ಮಾಡ್ಬೇಕು? ನಾವು ಸಂಪಾದಿಸಬೇಕು, ಅದರ ಪ್ರಕಾರ ಯೋಜನೆ ಮಾಡಬೇಕು, ಅದನ್ನ ವಿನ್ಯಾಸ ಮಾಡಬೇಕು ಅಂತ. ಒಂದು ವೇಳೆ ಈ ಪದಗಳು ನಿಮಗೆ ಅರ್ಥ ಆಗದೆ ಇರ್ಬೋದು. ಸಂಪಾದನೆ ಅಂದ್ರೆ ಈ ಲೋಕದಲ್ಲಿ ನಾವೆಲ್ಲ ರೀತಿಯ ವಿಷಯಗಳನ್ನ ಸಂಪಾದನೆ ಮಾಡ್ತೀವಲ್ಲ. ಹಣ ಸಂಪಾದನೆ ಮಾಡ್ತೀವಿ, ಆಸ್ತಿ ಸಂಪಾದನೆ ಮಾಡ್ತೀವಿ, ಒಂದು ಕುಟುಂಬನ ನಾವು ಭದ್ರಪಡಿಸ್ಕೊಳ್ತೀವಿ. ಏನೇ ಆಗಲಿ ನಮಗೆ ಅಂತ ಹೇಳಿ ನಾವು ಯಾವುದನ್ನ ಸಂಪಾದನೆ ಮಾಡ್ಕೊಳ್ತೀವೋ ಅದು. ಕೆಲವರು ಆಸ್ತಿನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸೈಟ್ಗಳು, ಮನೆಗಳು ಅಂತ. ಕೆಲವರು ಚಿನ್ನದ ಮೇಲೆ, ಕೆಲವರು ಬಟ್ಟೆಗಳ ಮೇಲೆ. ಸೊ ಒಬ್ಬೊಬ್ರು ಒಂದೊಂದನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದು ಶಾರೀರಿಕವಾಗಿ. ಆದರೆ ಆತ್ಮಿಕವಾಗಿ ನಾವು ಏನನ್ನು ಸಂಪಾದನೆ ಮಾಡ್ಕೊಳ್ತಿದ್ದೀವಿ? ಆತ್ಮಿಕವಾಗಿ ಕೂಡ ಈ ಲೋಕದಲ್ಲಿ ಅನೇಕ ರೀತಿಯಾದಂತಹ ಬೋಧನೆಗಳಿವೆ. ಅನೇಕ ವಿಧವಾದಂತಹ ಈ ದೇವರುಗಳು ವಿಗ್ರಹಾರಾಧನೆ ಅಂತ ಮಾಡಿಕೊಂಡು ಇದ್ದಾರೆ. ಆದ್ರೆ ನೀನು ಯಾವುದನ್ನ ಸಂಪಾದನೆ ಮಾಡ್ಕೊಳ್ತಿದ್ದೀಯಾ? ದೇವರನ್ನ. ಈಗ ರಾಹಬಳ ಬಗ್ಗೆ ನಾವು ನೋಡ್ತಾ ಇದ್ವಿ. ರಾಹಬಳು ಅವಳ ಒಂದು ಕುಟುಂಬದಲ್ಲಿ, ಅವಳ ಒಂದು ಪಟ್ಟಣದಲ್ಲಿ ಅನೇಕ ವಿಧವಾದಂತಹ ದೇವತೆಗಳಿದ್ರೂ ಕೂಡ ಇವಳು ಸತ್ಯ ದೇವರನ್ನ ತಿಳ್ಕೊಂಡು, ಅಲ್ಲೂಯ, ಸತ್ಯ ದೇವರ ವಿಷಯವನ್ನು ಅವಳು ಸಂಪಾದನೆ ಮಾಡಿಕೊಂಡು ಅದ್ರ ಪ್ರಕಾರ ಅವಳು ಯೋಜನೆ ಮಾಡಿದ್ಲು. ಏನ ಯೋಜನೆ? ದೇವರ ಚಿತ್ತ ಈ ಒಂದು ಎರಿಕೋ ಪಟ್ಟಣವನ್ನ ದೇವರು ಇಸ್ರಾಯೇಲಿಗೆ ಕೊಟ್ಟು ಬಿಡ್ತಾ ಇದ್ದಾರೆ. ಈ ಎರಿಕೋ ಪಟ್ಟಣ ಎಲ್ಲ ನಾಶವಾಗುತ್ತೆ. ಈಗ ನಾನೇನಾದ್ರೂ ನನಗಾಗಿ ನನ್ನ ಕುಟುಂಬಕ್ಕಾಗಿ ಪ್ಲಾನ್ ಮಾಡ್ಕೊಂಡಿಲ್ಲ ಅಂದ್ರೆ ನಾಶವಾಗ್ತೀವಿ ಅಂತ ಅವಳು ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದಾದ್ಮೇಲೆ ವಿನ್ಯಾಸ ಮಾಡೋದು. ಏನು ವಿನ್ಯಾಸ ಅಂದ್ರೆ ಡಿಸೈನ್. ಅವಳ ಜೀವಿತವನ್ನು ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಗೂಢಾಚಾರಿಗಳ ಹತ್ರ ಬಂದು ಹೇಳ್ತಾ ಇದ್ದಾಳೆ, ಈ ಪಟ್ಟಣವನ್ನ ದೇವ್ರು ನಿಮ್ಗೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿದೆ. ಆದ್ರೆ ನನ್ನ ತಂದೆಯ ಮನೆಯನ್ನ, ನನ್ನ ಅಣ್ಣ ತಮ್ಮದನ್ನೆಲ್ಲರನ್ನು ಕೂಡ ನೀವು ಏನ್ ಮಾಡ್ಬೇಕು? ಕಾಪಾಡಬೇಕು, ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು. ಸರಿ, ಅದಕ್ಕೆ ಏನ್ ಮಾಡೋಣ? ಖಂಡಿತ ನೀನು ಮಾಡಿರೋಂಥ ಉಪಕಾರವನ್ನ ನಾವು ನೆನೆಸ್ತೇವೆ. ಯಾಕಂದ್ರೆ ನಮ್ಮ ಬಗ್ಗೆ ನಿಮ್ಮ ದೇಶದ ರಾಜರಿಗಾಗ್ಲಿ ಸೈನಿಕರಿಗಾಗ್ಲಿ ಹೇಳದೆ ನಮ್ಮ ಪ್ರಾಣವನ್ನು ನೀವು ಉಳಿಸಿರೋದ್ರಿಂದ ನಾವು ಕೂಡ ನಿಮ್ಮ ಪ್ರಾಣವನ್ನು ಉಳಿಸ್ತೇವೆ ಅಂತ ಹೇಳಿ. ಆದ್ರೆ ಅವರೊಂದು ಕಂಡೀಷನ್ ಹೇಳ್ತಾರೆ. ಅದೇ ನಾನು ಹೇಳ್ತೀನಿ, ಡಿಸೈನ್ ಮಾಡೋದು.
ನಿನ್ನ ಮನೆಯ ಕಿಟಕಿಯಲ್ಲಿ ಒಂದು ಕೆಂಪು ದಾರವನ್ನು ಕಟ್ಟಿ ಹೊರಗಡೆ ಬಿಡಬೇಕು. ನಮ್ಮ ಜನರು ಎಲ್ಲಾದ್ರೂ ನಾವು ಹೇಳಿರ್ತೀವಿ, ಆ ಪಟ್ಟಣದಲ್ಲಿ ಒಂದು ಕಿಟಕಿಗೆ ಕೆಂಪು ದಾರವನ್ನು ಕಟ್ಟಿರ್ತಾರೆ. ಅದನ್ನ ನೋಡಿದಾಗ ನೀವು ಆ ಮನೆಯನ್ನ ನಾಶ ಮಾಡಬಾರ್ದು. ಆ ಮನೆಯಲ್ಲಿರೋರು ಎಲ್ಲರೂ ಕೂಡ ರಕ್ಷಿಸಬೇಕು ಅಂತ ನಾವು ಮುಂಚಿತವಾಗಿ ನಮ್ಮ ಸೈನಿಕರಿಗೆ ಎಲ್ಲರಿಗೂ, ನಮ್ಮ ಜನರಿಗೆ ಎಲ್ಲರಿಗೂ ಹೇಳಿರ್ತೀವಿ ಅಂತ ಹೇಳಿದಾಗ ಅವರು ಕೂಡ ಆಯಿತು ಅಂತ ಹೇಳ್ಬಿಟ್ಟು ಆ ಪ್ರಕಾರನೇ ಅವರು ಪ್ಲಾನ್ ಮಾಡಿ ಡಿಸೈನ್ ಮಾಡಿ ಅವಳ ಕುಟುಂಬನ ರಕ್ಷಣೆ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ನೀನ್ ಏನನ್ನ ಸಂಪಾದನೆ ಮಾಡ್ಕೊಳ್ತಿದ್ಯಾ? ಸರಿಯಾದ ಒಡಂಬಡಿಕೆಯನ್ನ ಹಿಡ್ಕೊಳ್ಳೋದು ತುಂಬಾ ಮುಖ್ಯ. ಒಡಂಬಡಿಕೆ ಅಂದ್ರೆ ಸುವಾರ್ತೆ. ಅನೇಕ ವಿಧವಾದಂತಹ ಸುವಾರ್ತೆಗಳನ್ನ, ಬೋಧನೆಗಳನ್ನ ನೀನು ಕೇಳ್ತಿರ್ತೀಯ ಪ್ರತಿದಿನ. ಒಬ್ಬೊಬ್ರು ಒಂದೊಂದನ್ನ ಹೇಳ್ತಾರೆ. ನೀನ್ 10 ಜನರ ಹತ್ರ ಮಾತನಾಡಿದ್ರೆ 10 ತರದ ವಿಷಯಗಳನ್ನ ನಿನ್ನ ಹತ್ರ ಮಾತಾಡ್ತಾರೆ. ಅರ್ಥ ಆಗ್ತಿದ್ಯಾ? ಕೇಳ್ತಿರ್ತಾ ಇಲ್ವಾ? ಪ್ರತಿದಿನ ಒಬ್ಬೊಬ್ರು ಒಂದೊಂದನ್ನ ಹೇಳ್ತಾ ಇರ್ತಾರೆ. ಆದ್ರೆ ಯಾವ್ದನ್ನ ಹಿಡ್ಕೋಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದು ನಿನಗ್ ಬಿಟ್ಟಿತ್ತು. ಈಗ ಒಂದು ಕಾಫಿ ಟೀ ಮಾಡ್ತೀವಿ ಅಂದ್ರೂ ಕೂಡ ಅದನ್ನ ಫಿಲ್ಟರ್ ಮಾಡ್ತೀವಲ್ವಾ? ನಾವು ಬೇಕಿರೋದು ಕಾಫಿ ಮಾತ್ರನೇ. ಯಾವುದು ಕಲಬೆರಕೆ ಇರುವಂತ ಕಾಫಿ, ಯಾವ ಒಂದು ಕಡ್ಡಿ ಕಸ ಏನು ಇರಬಾರ್ದು ಅದರಲ್ಲಿ. ಸೊ ಫಿಲ್ಟರ್ ಮಾಡಿಬಿಟ್ಟು ನಮಗೆ ಬೇಕಿರೋದು ಮಾತ್ರ ತಗೊಂತೀವಿ. ಹಾಗೆ ಕೇಳೋದೆಲ್ಲ ಕೂಡ ನಾವು ತಗೊಳ್ಳೋದಲ್ಲ. ಯಾರು ಏನ್ ಹೇಳಿದ್ರೆ ಅದೇ ಸರಿ ಅಂತ ಹೇಳಿ. ಈ ರಾಮನು ಕೂಡ ಅನೇಕ ಮಾತನ್ನ ಕೇಳಿ ಸಾಕಾಗಿ ಕೊನೆಗೆ ಅವಳಿಗೆ ಯಾವುದು ಸರಿ ಅಂತ ಹೇಳಿ ಅವಳು ಅರ್ಥ ಮಾಡ್ಕೊಳ್ತಾಳೆ. ಯೆಹೋವ ದೇವರೇ, ಭೂಮಿ ಆಕಾಶಗಳಲ್ಲಿ ದೇವರು ಅಂತ ಹೇಳಿ ಒಂದು ಬಲವಾದ ತೀರ್ಮಾನ ಮಾಡ್ಕೊಳ್ತಾಳೆ. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ಪರಿಚಯದಲ್ಲಿ ನಾವು 3 ವಿಷಯಗಳನ್ನ ನೋಡೋಣ. ಮೊದಲನೇದಾಗಿ ಬಂದು, ನಿಮ್ಮ ಜೀವಿತದಲ್ಲಿ ಬದಲಾಗಲು ದೇವರ ವಾಕ್ಯವನ್ನು ಹಿಡಿದುಕೊಳ್ಳಿರಿ ಎಂಬುದಾಗಿ. ಆಮೇಲೆ ಏನನ್ನು ಹಿಡ್ಕೊಳ್ಬೇಕು? ನಮ್ಮೆಲ್ಲರ ಜೀವನದಲ್ಲಿ ಒಂದು ಬದಲಾವಣೆ ಬರಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯನೇ ಪ್ರಾಮುಖ್ಯ, ಮನುಷ್ಯರ ಮಾತಲ್ಲ. ಯೆರೆಮೀಯ ಪುಸ್ತಕದಲ್ಲಿ ಒಂದು ಮಾತು ಹೇಳುತ್ತೆ, ಮನುಷ್ಯರ ಮಾತನ್ನ ಕೇಳುವವನು ನಾಶವಾಗ್ತಾನೆ. ಮನುಷ್ಯರ ಮಾತುಗಳು ನಮ್ಮನ್ನ ನಾಶ ಮಾಡುತ್ತೆ. ದೇವರ ಮಾತದು ಜೀವವುಳ್ಳ ಮಾತುಗಳಾಗಿವೆ, ಜೀವ ಕೊಡುವ ಮಾತುಗಳಾಗಿವೆ. ಹಲ್ಲೆಲೂಯಾ. ಸೊ ದೇವರ ವಾಕ್ಯವನ್ನ ರಾಹವಳು ಯಾವಾಗ ಕೇಳಿಸ್ಕೊಳ್ತಾಳೋ ಅವಳು ಆ ವಾಕ್ಯವನ್ನ ಹಿಡ್ಕೊಳ್ತಾಳೆ. ಸೊ ಅದಕ್ಕೆ ರಾಹಗಳ ಜೀವಿತವನ್ನ ರಾಹಗಳ ಜೀವಿತವನ್ನ ಈ ವಾಕ್ಯ ಬದಲಾವಣೆ ಮಾಡ್ತಾ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯನೇ ಅವಳನ್ನ ಬದಲಾವಣೆ ಮಾಡಿದ್ದು. ಅವಳದು ಪಾಪದ ಜೀವಿತದಲ್ಲಿ ಜೀವಿಸ್ತಾ ಇತ್ತು, ಹೌದಲ್ವಾ? ಭಯಂಕರವಾದ ಜೀವಿತದಲ್ಲಿ ಜೀವಿಸ್ತಾ ಇತ್ತು. ಊರವರ ಹತ್ರ ಎಲ್ಲ ಕೆಟ್ಟವಳಾಗಿದ್ಲು ಅವಳು. ಯಾರೊಳಗೆ ಬೆಲೆ ಕೊಡ್ತಿರ್ಲಿಲ್ಲ, ಗೌರವ ಕೊಡ್ತಿರ್ಲಿಲ್ಲ. ಅವಳ ಜೀವನ ಆ ತರ ಇತ್ತು. ಆದ್ರೆ ಯಾವಾಗ ಅವಳು ದೇವರ ವಾಕ್ಯವನ್ನು ಇಟ್ಕೊಳ್ಳೋ ಅಲ್ಲಿಂದ ಅವಳ ಜೀವಿತ ಏನಾಗ್ತದೆ? ಬದಲಾಗ್ತಾ ಇದೆ. ಹಲ್ಲೆಲೂಯಾ. ನೀನ್ ಯಾರ ಮಾತು ಕೇಳ್ತೀಯೋ, ಯಾರ ಮಾತು ಹೆಚ್ಚಾಗಿ ಕೇಳ್ತೀಯೋ, ಯಾರ ಮಾತು ಹೆಚ್ಚು ನೀನು ಗೌರವ ಕೊಡ್ತೀಯೋ ಅವರಂತೆ ಬದಲಾಗ್ತೀಯ. ಅವ್ರ ಮಾತುಗಳಂತೆ ನೀನು ಬದಲಾಗ್ತೀಯ. ನಾವು ಹೆಚ್ಚು ದೇವರ ಮಾತನ್ನ ಕೇಳುವಾಗ ಹೆಚ್ಚು ದೇವರಂತೆ, ದೇವರ ವಾಕ್ಯದಂತೆ ಬದಲಾಗ್ತಾ ಇರ್ತೀವಿ. ಆಮೇಲೆ ಸೊ ಎರಡನೇದಾಗಿ ನಾವು ನೋಡುವಾಗ ಕಾಲವನ್ನು ಬದಲಿಸುವ ಕಾರ್ಯಗಳು ನಡೆದವೆಂಬುದಾಗಿ ನಾವು ನೋಡ್ತೇವೆ. ಕಾಲ ಅಂದ್ರೆ ಏನು? ಒಂದು ಯುಗ. ಈಗ ನಾವು ಬದುಕ್ತಿದೀವಿ ಅಂದ್ರೆ ನಾವು ಹುಟ್ಟದಾಗಲಿಂದಲೂ ಕೂಡ ಸಾಯೋ ತನಕ ಅದೊಂದು ಯುಗ, ಅದೊಂದು ಕಾಲ. ಸೊ ರಾಹಬಳ ಕಾಲದಲ್ಲಿ, ಅವಳು ಬದುಕಿದ್ದಂತ ಕಾಲದಲ್ಲಿ ಅವಳು ದೇವರ ವಾಕ್ಯವನ್ನು ಹಿಡ್ಕೊಂಡಿದ್ರಿಂದ ಅದ್ರ ಮೂಲಕ ಅವಳೇನ್ ಮಾಡ್ತಾಳೆ? ಒಂದು ಕಾಲವನ್ನೇ ಬದಲಾವಣೆ ಮಾಡ್ತೇವೆ ಎಂಬುದಾಗಿ, ಅವಳ ಕುಟುಂಬವನ್ನ, ಯುಗವನ್ನ ರಕ್ಷಿಸುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಅವಳ ಕುಟುಂಬವನ್ನ ಮತ್ತು ಅವಳಿದ್ದಂತ ಆ ಯುಗವನ್ನೇ
ಬದಲಾಯಿಸಿಬಿಡ್ತು. ಒಂದು ಸ್ತ್ರೀ, ಒಂದು ಹೆಂಗಸು, ಒಂದು ಹೆಂಗಸಿನ ಮೂಲಕ ಎಷ್ಟು ದೊಡ್ಡ ಕಾರ್ಯಗಳು ನಡೀತು ಎಂಬುದಾಗಿ ನೀವು ನೋಡಿ, ಇಡೀ ತನ್ನ ಕುಟುಂಬ, ಆ ಯುಗ ಬದಲಾವಣೆ ಆಗಲಿಕ್ಕೆ ಒಂದು ಅವಕಾಶ ಸಿಕ್ತು ಎಂಬುದಾಗಿ. ಅಷ್ಟೇ ಅಲ್ಲದೆ ಮೂರನೇದಾಗಿ ಶ್ರೇಷ್ಠ ಕಾರ್ಯಗಳು. ಶ್ರೇಷ್ಠ ಕಾರ್ಯಗಳು ನಡೆದವೆಂಬುದಾಗಿ ನಾವು ನೋಡ್ತೇವೆ. ಏನು ಆ ಶ್ರೇಷ್ಠ ಕಾರ್ಯಗಳು ಅಂತ ಹೇಳಿದ್ರೆ, ಯೆಹೋಶುವ ಅಂದ್ರೆ ಇಸ್ರಾಯೇಲ್ಯರು ಯೋರ್ದಾನ್ ದಾಟ್ತಾರೆ. ಯೋರ್ದಾನ್ ದಾಟಿ ಕಾನಾನ್ಗೆ ಪ್ರವೇಶ ಮಾಡ್ತಾರೆ. ಹಲ್ಲೆಲೂಯ. ಯಾರ ಮಾತಿನ ಮೇರೆಗೆ? ರಾಹಾಬಳ ಮಾತಿನ ಮೇರೆಗೆ. ಅವರೆಲ್ಲರೂ ಕೂಡ ಇಸ್ರಾಯೇಲ್ಯರು ಧೈರ್ಯವಾಗಿ ಯೆರಿಕೋ ಪಟ್ಟಣವನ್ನ ಅವರು ಎದುರಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ರಾಹಾಬಳು ಹೇಳಿದಂಥ ಮಾತುಗಳು. ನಿಮ್ಮ ನಿಮಿತ್ತವಾಗಿ ನಮ್ಮ ಜನರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಯಾಕಂದ್ರೆ ನಮ್ಮ ಈ ಯೆರಿಕೋ ಪಟ್ಟಣವನ್ನ ನಿಮ್ಮ ದೇವರು ನಿಮ್ಮ ಕೈಗೆ ಕೊಟ್ಟಿದ್ದಾರಂತ ನನಗೆ ಗೊತ್ತು ಅಂತ ಹೇಳ್ತಾ ಇರೋದು ಅವಳು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಲ್ಲಿ. ಮುಖ್ಯವಾಗಿ 3 ವಿಷಯಗಳನ್ನ ಇವತ್ತು ನಮ್ಮ ಸಂದೇಶದಲ್ಲಿ ನೋಡುವಾಗ, ಮುಖ್ಯ ವಿಷಯ ಏನಂದ್ರೆ, ನಾವು ಇಲ್ಲಿ ಬರೆಯೋದಕ್ಕೆ ಸ್ಥಳ ಕಡಿಮೆ ಇರೋದ್ರಿಂದ ನಾನು ಶಾರ್ಟ್ ಆಗಿ ಬರಿತಾ ಇದ್ದೀನಿ. ಮೊಬೈಲಲ್ಲಿ ನಮ್ಮ ಕನ್ನಡ ಗ್ರೂಪಲ್ಲಿ ಹಾಕಿರ್ತೀನಲ್ಲ, ಅದರಲ್ಲಿ ಪೂರ್ತಿ ಅರ್ಥಗರ್ಭಿತವಾಗಿ ಬರೆದಿದ್ದೀನಿ. ಅದನ್ನ ನೀವು ನೋಡ್ಕೋಬಹುದು ಸಮಯ ಇದ್ದಾಗ. ಸೊ ನಾವೇನನ್ನ ಆನಂದಿಸ್ಬೇಕು ಪ್ರತಿದಿನ ನಮ್ಮ ಸಂತೋಷ ಯಾವುದರಲ್ಲಿ ಇರಬೇಕು ಅಂತ ಹೇಳಿ ನಾವು ನೋಡ್ತಾ ಇರೋದು 3 ವಿಷಯಗಳನ್ನ ನಾವು ನೋಡುವಾಗ, ಮೊದಲನೇದಾಗಿ ಸಿಂಹಾಸನದ ಆಶೀರ್ವಾದ. ಯಾವ ಆಶೀರ್ವಾದ? ಸಿಂಹಾಸನದ ಆಶೀರ್ವಾದ. ಏನು ಸಿಂಹಾಸನದ ಆಶೀರ್ವಾದ ಅಂದ್ರೆ, ದೇವರು, ಹಲ್ಲೆಲೂಯ, ಯಾರೆಲ್ಲ ದೇವರ ಸಿಂಹಾಸನವನ್ನ ನೋಡಿದ್ರು, ಯಾರೆಲ್ಲ ದೇವರ ಸಿಂಹಾಸನದ ಆಶೀರ್ವಾದಗಳನ್ನ ಹೊಂದಿಕೊಂಡ್ರು, ಅವರನ್ನ ಯಾರು ತಡಿಲಿಕ್ಕೆ ಆಗ್ಲಿಲ್ಲ. ರಾಹಾಬಳು ಕೂಡ ಯಾವಾಗ ಅವಳು ಪರಲೋಕದ ಸಿಂಹಾಸನದ ಆಶೀರ್ವಾದವನ್ನು ಪಡ್ಕೊಳ್ಳೋ, ದೇವರ ವಾಕ್ಯವನ್ನ ಸರಿಯಾಗಿ ಕೇಳಿ ಹಿಡ್ಕೊಂಡು, ಅವಳನ್ನ ಯಾರು ಕೂಡ ತಡಿಲಿಕ್ಕೆ ಆಗ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಸಿಂಹಾಸನದ ಆಶೀರ್ವಾದವನ್ನು ಅರ್ಥ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಎಲ್ಲಾ ಕಷ್ಟಗಳಲ್ಲಿ ಕೂಡ ದೇವರ ಚಿತ್ತವನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ನಮ್ಮೆಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ. ಆ ಕಷ್ಟಗಳಲ್ಲಿ ದೇವರ ಯೋಜನೆ ಏನು? ದೇವರ ಮಕ್ಕಳಿಗೆ ಕಷ್ಟಗಳು ಬರುತ್ತೆ, ಇಲ್ಲ ಅಂತ ಅಲ್ಲ. ಬರುತ್ತಾ ಇಲ್ವಾ? ದೇವರ ಮಕ್ಕಳಿಗೆ ಕಷ್ಟಗಳು ಬರುತ್ತೆ. ನೀವ್ ಏಸಪ್ಪ ನಂಬ್ಕೊಂಡ ತಕ್ಷಣ ನಿಮ್ಗೆ ಏನ್ ಕಷ್ಟ ಬರಲ್ಲ ಅಂತ ಅಲ್ಲ. ಕಷ್ಟ ಬರೋದೇನಂತಂದ್ರೆ ನಮ್ಮನ್ನ ಇನ್ನೂ ದೇವರಲ್ಲಿ ಬಲಪಡಿಸೋದಕ್ಕೆ. ನಾವೇನ್ ಮಾಡ್ತೀವಿ? ಆ ಕಷ್ಟಗಳಲ್ಲಿ ದೇವರ ಕೃಪೆಯನ್ನ, ದೇವರ ಕಾರ್ಯಗಳನ್ನ ನೋಡಕ್ ಮುಂಚೆನೆ ಸೋತ್ ಹೋಗ್ಬಿಡ್ತಾ ಇರ್ತೀವಿ. ಸೋತೋಗ್ಬಿಟ್ಟು ಲೋಕಾನುಸಾರವಾಗಿ ನಾವು ನಡ್ಕೊಳ್ತೀವಿ. ಹಾಗಾಗಿ ದೇವರ ಸಿಂಹಾಸನದ ಕಾರ್ಯಗಳನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ದೇವರು ಹೇಳೋದು ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ದೇವರ ಕಾರ್ಯಗಳನ್ನ ಎದುರು ನೋಡ್ಬೇಕು ಅಂತ. ಎಲ್ಲರ ಜೀವನದಲ್ಲೂ ಕಷ್ಟಗಳು ಬರುತ್ತೆ. ಬೈಬಲ್ ಅಲ್ಲಿರುವಂತಹ ಯೋಸೇಫನ ಜೀವನದಲ್ಲಿ ಕಷ್ಟ ಬಂದಿಲ್ವಾ? ಮೋಶೆ ಜೀವನದಲ್ಲಿ ಕಷ್ಟ ಬಂದಿಲ್ವಾ? ಸಮುವೇಲನ ಜೀವನದಲ್ಲಿ, ದಾವೀದನ ಜೀವನದಲ್ಲಿ ಯಾರ ಜೀವನದಲ್ಲಿ ಕಷ್ಟ ಬಂದಿಲ್ಲ? ಅವರು ಬಂದ ಆಶೀರ್ವಾದಗಳು ಮಾತ್ರ ನಮ್ಗೆ ನೆನಪಿರುತ್ತೆ. ದೇವರು ಅವ್ರ ಜೀವನದಲ್ಲಿ ಮಾಡಿದಂತ ಅದ್ಭುತಗಳು ಮಾತ್ರ ನಮ್ಗೆ ನೆನಪಿರುತ್ತೆ. ಆದ್ರೆ ಅವ್ರು ಪಟ್ಟ ಕಷ್ಟಗಳು ಮಾತ್ರ ನಾವು ತಿಳ್ಕೊಳ್ಳಲ್ಲ. ಅವ್ರ ಪಟ್ಟ ಅವಮಾನಗಳು ಮಾತ್ರ ನಾವು ಯೋಚನೆ ಮಾಡಲ್ಲ, ಧ್ಯಾನ ಮಾಡಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಮಹಿಮೆ ಹೊಂದೋದಕ್ಕೆ ಮುಂಚೆ ಕಷ್ಟಗಳು ಬರಬೇಕಿರೋದೆ. ಒಂದು ಚಿನ್ನ, ನೀನೊಂದು ಚಿನ್ನವಾಗಿ, ನೀನೊಂದು ಬಂಗಾರವಾಗಿ ಮಾರ್ಪಡ್ಬೇಕು ಅಂದ್ರೆ ಆ ಬಂಗಾರವನ್ನು ಏನ್ ಮಾಡ್ತಾರೆ? ಪುಟಕ್ಕೆ ಹಾಕ್ತಾರಂತೆ, ಬೆಂಕಿಗೆ, ತುಂಬಾ ಸುಡ್ತಾ ಇರುವಂತಹ ಬೆಂಕಿಯಲ್ಲಿ ಹಾಕಿ ಅದನ್ನ ಲಿಕ್ವಿಡ್ ತರ ಕರಗಿಸಿ ಆಮೇಲೆ ಅದನ್ನ ಏನ್ ಮಾಡ್ತಾರೆ? ಅವ್ರಿಗೆ ಇಷ್ಟವಾದಂತಹ ಚಿನ್ನವನ್ನ
ಒಂದು ರೂಪವನ್ನು ಕೊಡ್ತಾರೆ, ಆಭರಣವನ್ನ ಮಾಡ್ತಾರೆ. ಅಂಗಡಿಗಳಲ್ಲಿ ನೋಡ್ತಾರೆ, ವಾವ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಇಷ್ಟಪಟ್ಟು. ಆದ್ರೆ ಅದು ಆ ರೂಪ ಪಡ್ಕೊಳ್ಳೋದಕ್ಕೆ, ಆ ಒಂದು ಆಭರಣವಾಗಿ ಅದು ಬದಲಾಗೋದಕ್ಕೆ ಎಂಥ ಬೆಂಕಿಯಲ್ಲಿ ಅದು ಬೆಂದಿದೆ ಅಂತ ನಮಗೆ ಗೊತ್ತಿಲ್ಲ. ಎಷ್ಟು ಸಲ ಅದು ಆ ಸುತ್ತಿಗೆ ಏಟ್ ತಿಂದಿದೆ ಅಂತ ಗೊತ್ತಿಲ್ಲ. ಅರ್ಥ ಆಗ್ತಿದೆ ಹೇಳ್ತಿರೋದು? ಎಲ್ಲ ರೆಡಿ ಆದ್ಮೇಲೆ ಅದನ್ನ ಇಷ್ಟಪಡೋದು ತುಂಬಾ ಜನ ಇರ್ತಾರೆ. ಆದ್ರೆ ಅದು ಆ ರೂಪ ಪಡ್ಕೋಬೇಕು ಅಂದ್ರೆ ಯಾವ ಮಟ್ಟದಲ್ಲಿ ಅದು ಬದಲಾವಣೆ ಆಯ್ತು, ಎಷ್ಟು ಕಷ್ಟದಿಂದ ಅದು ಆ ರೂಪ ಪಡ್ಕೊಂಡಿದೆ ಅನ್ನೋದನ್ನ ನಾವು ಮರ್ತೋಗ್ತೀವಿ. ಏನೇ ಆಗಲಿ ನಮ್ಗೆ ಕಾಣೋ ಪ್ರತಿಯೊಂದನ್ನು ತಗೊಳ್ಳಿ, ಎಷ್ಟು ಹುಳಿ ಏಟ್ ತಿಂದಿರುತ್ತೆ ಹೇಳಿದ್ರು. ಸುಮ್ಮನೆ ಇಷ್ಟೊಂದು ಆಗ್ತಾ ಇಲ್ಲಿರೋದು ಯಾವುದೇ ಆಗಲಿ ಇಲ್ಲ, ಪ್ರತಿಯೊಂದು ಹುಳಿಯಿಂದ ಅಲ್ವಾ, ಗರಗಸದಿಂದ ಯಾವ್ಯಾವ್ದ್ರಿಂದ ಏಟ್ಗಳು ತಿಂದು ಈ ರೂಪ ಹೊಂದ್ಕೊಂಡಿದೆ. ಯಾವುದನ್ನ ನೋಡಿದ್ರು ಕೂಡ ನಾವು ಹೇಳ್ತಿರೋದು ನೋಡಿದ್ಮೇಲೆ ಸೂಪರ್ ಆಗಿದೆ ಅಲ್ಲ, ಆದ್ರೆ ಅದು ಆ ರೀತಿ ಬದಲಾಗೋದಕ್ಕೆ ಎಷ್ಟೋ ಕಷ್ಟಗಳನ್ನ ಅನುಭವಿಸಿರುತ್ತೆ. ಹಾಗಾದ್ರೆ ನೀನು ನಾನು ಈ ತರ ಎಲ್ಲರಿಗೂ ಒಂದು ಸಾಕ್ಷಿಯಾಗಿ, ಎಲ್ಲರಿಗೂ ಒಂದು ಆಶೀರ್ವಾದವನ್ನು ನಾವು ಮಾರ್ಕೊಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಕಷ್ಟಗಳನ್ನ ನಾವು ಜಯಿಸಬೇಕಾಗಿದೆ. ಕಷ್ಟಗಳನ್ನ ನಮ್ಮಿಂದ ದೂರ ಆಗ್ಬೇಕು ಅಂತ ಹೇಳಿದ್ರೆ ನೀನು ದೇವರ ಸಾಕ್ಷಿಯಾಗಿರ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಅಂದ್ರೆ ನನಗೆ ಬರ್ತಿರೋ ಕಷ್ಟಗಳು ಅಲ್ಲಿ ಬರುವಾಗಲೇ ದೇವರೇ ಆ ಕಷ್ಟವನ್ನು ತೊಲಗಿಸುವಂದ್ರೆ ನೀನು ದೇವರಾಗಿ ಹೇಗೆ ಸಾಕ್ಷಿಯಾಗಿರಕ್ಕಾಗತ್ತೆ? ಯೋಸೇಫನಿಗೆ ಎಷ್ಟು ಕಷ್ಟಗಳು ಬಂತೋ ಅಷ್ಟು ಒಂದು ಮೇಲೆ ಹೋಗೋದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಿ. ಹಾಗಾಗಿ ನಾವ್ಯಾರು ಕೂಡ ಸೋತು ಹೋಗಬಾರ್ದು. ದೇವರು ಕಾರ್ಯ ಮಾಡೋದೇ ಕಷ್ಟಗಳ ಮಧ್ಯದಲ್ಲಿ. ಆಮೇಲೆ ದೇವರು ಕಾರ್ಯ ಮಾಡೋದೇ ಕಷ್ಟಗಳ ಮಧ್ಯದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಅದಾದ್ಮೇಲೆ ಎರಡನೇದಾಗಿ ನಾವು ನೋಡುವಾಗ ಈ ಯೆರಿಕೋ ಕೋಟೆ ಬೀಳಲು ರಾಹಾಬಳು ಮುಖ್ಯ ವ್ಯಕ್ತಿ. ಇಸ್ರಾಯೇಲ್ಗೂ ಗೊತ್ತಿಲ್ಲ. ಯೆರಿಕೋ ಪಟ್ಟಣ ಸುತ್ತಲೂ ತುಂಬಾ ಅಗಲವಾಗಿ ಎತ್ತರವಾಗಿ ಕೋಟೆಯನ್ನು ಕಟ್ಟಿದ್ದಾರೆ. ಯಾರು ಕೂಡ ಕೋಟೆ ಒಳಗಡೆ ಹೋಗೋದಕ್ಕೆ ಆಗೋದೇ ಇಲ್ಲ. ಬಾಗಿಲನ್ನ ಮುಚ್ಚಿಬಿಟ್ರೆ ಯೆರಿಕೋ ಕೋಟೆ ಒಳಗೆ ಹೋಗಕ್ಕೆ ಆಗೋದಿಲ್ಲ. ಈಗ ಯಾರಾದ್ರೂ ಆ ಗೋಡೆ ಹತ್ರ ಹೋಗ್ತಾರೆ ಅಂದ್ರೆ ಈ ಯೆರಿಕೋ ಪಟ್ಟಣದವ್ರು ಏನ್ ಮಾಡ್ತಾರೆ, ಆ ಗೋಡೆ ಮೇಲಿಂದ ಕಲ್ಲುಗಳನ್ನ ಬಂಡೆಗಳನ್ನ ಉರುಳಿಸೋದು, ಬಾಣ ಬಿಲ್ಲುಗಳಿಂದ ಹೊಡೆಯೋದು, ಬರ್ಜಿಗಳಿಂದ. ಸೊ ತುಂಬಾ ಅಪಾಯ. ಆದ್ರೆ ಆ ಪಟ್ಟಣವನ್ನ ಜಯಿಸ್ಲಿಕ್ಕೆ ಇಸ್ರಾಯೇಲ್ಗೆ ಆ ಧೈರ್ಯ ಎಲ್ಲಿಂದ ಬಂತು ಅಂದ್ರೆ ಮೊದಲನೇದಾಗಿ ರಾಹಾಬಳು ಕೊಟ್ಟಂತ ಮಾಹಿತಿಯನ್ನೇ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಿ. ಹಾಗೆ ಮೂರನೇದಾಗಿ ನಾವು ನೋಡುವಾಗ ರಾಹಾಬಳು ದೇವರ ವಾಕ್ಯವನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ. ರಾಹಾಬಳು ದೇವರ ವಾಕ್ಯವನ್ನ ಸರಿಯಾಗಿ ಇಟ್ಕೊಂಡಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಕಾರ್ಯ ಮಾಡಬೇಕು ಅಂದ್ರೆ ಮನಸ್ಸಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ, ದೇವರು ನಿನ್ನ ಜೀವನದಲ್ಲಿ, ನಿನ್ನ ಎಲ್ಲ ಅವಮಾನಗಳಲ್ಲಿ, ನಿನ್ನ ಎಲ್ಲ ಕಷ್ಟಗಳಲ್ಲಿ ದೇವರು ತನ್ನ ಸಿಂಹಾಸನದ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ನೀನು ಯಾವ್ದ್ರಲ್ಲಿ ಆನಂದಿಸ್ತಿದೀಯಾ ಅನ್ನೋದು ಮುಖ್ಯ ಆಗುತ್ತೆ. ಪೌಲನ ಅನೇಕ ಸಲ ಹೇಳ್ತಾನೆ, ಕರ್ತನಲ್ಲಿ ಆನಂದಿಸ್ರಿ, ಕರ್ತನಲ್ಲಿ ಆನಂದಿಸ್ರಿ, ಕರ್ತನಲ್ಲಿ ಆನಂದಿಸ್ರಿ. ಯಾವ್ದ್ರಲ್ಲಿ ಆನಂದಿಸ್ಬೇಕಂತೆ ನಾವು? ನಿಮ್ ಸಂತೋಷ ಯಾವ್ದ್ರಲ್ಲಿದೆ? ಎಲ್ರು ಬಾಯ್ಬಿಟ್ಟು ಹೇಳಿ, ನಿಮ್ ಸಂತೋಷ ಯಾವ್ದ್ರಲ್ಲಿದೆ? ಕ್ರಿಸ್ತನಲ್ಲೇ ಇರ್ಬೇಕಾಗಿರೋದು. ಆರಾಧನೆ ನಮ್ಗೊಂದು ಸಂತೋಷದ ಸಮಯ ಆಗ್ಬೇಕು, ಪ್ರಾರ್ಥನೆ ನಮ್ಗೆ ಸಂತೋಷದ ಸಮಯ ಆಗ್ಬೇಕು, ಹಾಡು ಆಡೋದು ದೇವ್ರ ನಮ್ಮ ಮಹಿಮೆ ಪಡಿಸೋದು ನಮ್ಗೆ ಸಂತೋಷದ ಸಮಯ ಆಗ್ಬೇಕು, ದೇವ್ರ ವಾಕ್ಯ ಕೇಳೋದು ನಮ್ಗೆ ಸಂತೋಷದ ಸಮಯ ಆಗ್ಬೇಕು. ಹಲ್ಲೆಲೂಯಾ. ನಮಗೆ ಕರ್ತನಲ್ಲಿ ಆನಂದಿಸೋದು ಅಂತ ಹೇಳಿದ್ರೆ ಸುಮ್ನೆ ಅಲ್ಲ, ಸಭೆ ಬಂದಾಗ ಮಾತ್ರ ಅಲ್ಲ, ನಾವು ಕೆಲಸ ಮಾಡುವಾಗ, ಹೋಗುವಾಗ, ಬರುವಾಗ ಏನ್ ಮಾಡಬೇಕು? ಕರ್ತನಲ್ಲಿ ನಾವು ಆನಂದಿಸ್ತಾ ಇರಬೇಕು. ನಿನ್ನ ಸಂತೋಷ ಎಲ್ಲಿದೆ ಅನ್ನೋದು ಮುಖ್ಯ ಆಗುತ್ತೆ. ನಿನ್ನ ಸಂತೋಷಕ್ಕೆ ಕಾರಣ ಯಾರು ಅನ್ನೋದು.
ಈಗ ಹಣ ನಿನ್ನ ಸಂತೋಷ ಆದ್ರೆ, ಹಣ ಇದ್ದಾಗ ಮಾತ್ರ ನೀನು ಸಂತೋಷವಾಗಿರ್ತೀಯ. ಹಣ ಇಲ್ಲದೆ ಇದ್ದಾಗ ಕೆಲವ್ರ ಮುಖ ನೋಡ್ಬೇಕು ಬಾಡೋಗಿರುತ್ತೆ ಅಲ್ವಾ. ಒಂದು 1000 ರೂಪಾಯಿ ಜೋಬಲ್ಲಿದ್ರೆ ಸಾಕು, ಕಳಕಳೆ ಮುಖ ಇಲ್ಲ. ದುಡ್ಡಿಲ್ಲ ಅಂದ್ರೆ ನೋಡಕ್ಕಾಗಲ್ಲ, ಅವ್ರಿಗೆ ಏನೋ ಕಳ್ಕೊಬಿಟ್ಟಿದೀವಿ, ಏನೋ ಇಲ್ಲ ನಮ್ಮಲ್ಲಿ ಅನ್ನೋದು ಅಲ್ಲ. ಹಣ ಅಲ್ಲ, ಬಟ್ಟೆ ಇಲ್ಲ ಅಂದ್ರೆ ಇನ್ನೊಂದು ಮತ್ತೊಂದು ಶಾರೀರಿಕವಾದ ವಿಷಯಗಳಲ್ಲಿ ಅವ್ರು ಇಷ್ಟಪಡೋದಿಲ್ಲ ಅಂತ ಹೇಳಿದ್ರೆ ಅವ್ರು ನೋಡಕ್ಕೆ ಆಗಲ್ಲ. ತುಂಬಾ ದುಃಖ, ಅಳ್ತಿರ್ತಾರೆ. ಹಬ್ಬಕ್ಕೆ ಬಟ್ಟೆ ಇಲ್ಲ ಅಂದ್ರೆ ಅಳ್ತಿರ್ತಾರೆ ಅಲ್ವಾ, ಅಳ್ತಿರ್ತಾರೆ ಇಲ್ಲ. ಒಂದು ಹಬ್ಬಕ್ಕೆ, ಒಂದು ಮದುವೆಗೆ, ಹುಟ್ಟುಹಬ್ಬಕ್ಕೆ, ಮದುವೆ ದಿನ ಬಟ್ಟೆ ಇಲ್ಲ ಅಂದ್ರೆ ಏನು ಅವ್ರ ಮುಖ ನೋಡಕ್ಕಾಗಲ್ಲ. ಗಂಡ ಹೆಂಡತಿ ಮಧ್ಯೆ ಜಗಳ, ಮಕ್ಕಳು ತಂದೆ ತಾಯಿ ಹತ್ರ ಜಗಳ. ಯಾಕಂದ್ರೆ ಅವ್ರ ಸಂತೋಷ ಯಾವುದು? ಬಟ್ಟೆ. ಅವ್ರ ಸಂತೋಷ ಯಾವುದು? ಬೆಳ್ಳಿ ಬಂಗಾರ ಅಲ್ವಾ? ಅಲ್ಲ. ಅದೆಲ್ಲ ಇದ್ರೂ ಸರಿ, ಇಲ್ಲ ಅಂದ್ರೂ ಸರಿ, ನಮ್ಮ ಸಂತೋಷ ಅದ್ರ ಮೇಲೆ ಇರಬಾರ್ದು. ಅವೆಲ್ಲ ನೀವು ತಗೋಬೇಡಿ ಅಂತ ಅಲ್ಲ ನಾನು ಹೇಳ್ತಿರೋದು. ನಿಮ್ಮ ಸಂತೋಷ ಅದರಲ್ಲಿ ಇರಬಾರ್ದು. ದೇವರೇ ಹೇಳ್ತಾರೆ, ಕಳ್ಳರು ಬಂದದನ್ನ ಕರ್ಕೊಂಡು ಹೋಗ್ಬೋದು ಅಲ್ವಾ, ನುಸಿಡ್ಬೋದು, ತುಕ್ಕಿಡಿಬೋದು, ಅದನ್ನ ನಾವು ಕಳ್ಕೋಬಹುದು. ಎಂದಿಗೂ ಕಳ್ಕೊಳಕ್ ಆಗದೆ ಇರೋದು ನಾವು ಕ್ರಿಸ್ತನನ್ನ. ಆಮೇಲೆ ದೇವರ ನಾಮ ಸ್ತೋತ್ರ. ಕ್ರಿಸ್ತನಲ್ಲಿ ನಾವು ಆನಂದಿಸೋದನ್ನ ಕಲಿಬೇಕು. ಆಗ ಮಾತ್ರನೇ ಸಿಂಹಾಸನದ ಆಶೀರ್ವಾದ ನಮ್ಮಲ್ಲಿ ಬರುತ್ತೆ. ಎಲ್ಲ ಕಷ್ಟಗಳಲ್ಲೂ ಕೂಡ ದೇವರ ಕಾರ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ ಎಂಬುದಾಗಿ ಎರಡನೇ ಮುಖ್ಯವಾದ ವಿಷಯ. ಯಾವಾಗ ನಾವು ಸಿಂಹಾಸನದಲ್ಲಿ ಆನಂದಿಸ್ತೀವೋ, ಎರಡನೇದಾಗಿ ಸಮಯ ಮತ್ತು ಸ್ಥಳವನ್ನು ಮೀರುತ್ತೇವೆ ಎಂಬುದಾಗಿ. ಸಮಯ ಸ್ಥಳವನ್ನು ಮೀರೋದು ಅಂದ್ರೆ ಏನು? ನೀನು ನಾನು ಮಾಡಕ್ಕಾಗಿರೋ ಕೆಲಸವನ್ನ ದೇವರೇ ನಮಗಾಗಿ ಮಾಡ್ತಾರೆ. ಹಲ್ಲೆಲೂಯ. ನಿನ್ನ ಜೀವನದಲ್ಲಿ ಯಾವ ಕೆಲಸಕ್ಕಾಗಿ ನೀನು ಪ್ರಯಾಸ ಪಡ್ತಾ ಇರ್ತೀಯೋ, ಕಷ್ಟ ಪಡ್ತಾ ಇರ್ತೀಯೋ, ಅನೇಕ ದಿನಗಳಿಂದ, ತಿಂಗಳಿಂದ, ವರ್ಷಾನುಗಟ್ಟಲೆ ಯಾವ ವಿಷಯಕ್ಕಾಗಿ ನೀನು ಪ್ರಯಾಸ ಪಡ್ತಾ ಇರ್ತೀಯೋ, ಆ ಕಾರ್ಯ ದೇವರು ಕ್ಷಣ ಮಾತ್ರದಲ್ಲಿ ನಿನಗೋಸ್ಕರ ಮಾಡಿ ಕೊಡುವವರಾಗಿದ್ದಾರೆ. ಹಲ್ಲೆಲೂಯ. ಇದು ಹೇಗೆ ಸಾಧ್ಯ ಎಂಬುದಾಗಿ ನಾವು ನೋಡುವಾಗ 9ನೇ ವಚನವನ್ನು ನಾವು ಓದ್ಕೊಳ್ಳೋಣ. ಇವತ್ತಿನ ಸಂದೇಶದಲ್ಲಿ 9ನೇ ವಚನ ಹೇಳುತ್ತೆ, ಹಾಗೆಯೂ ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದ್ರೆ, ಯೆಹೋವನ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು, ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ, ದೇಶದ ನಿವಾಸಿಗಳೆಲ್ಲರೂ ಕಚ್ಚಿಟ್ಟಿದ್ದಾರೆ ಎಂಬುದಾಗಿ ರಾಹಬಳು ಹೇಳ್ತಾ ಇರುವಂತದ್ದು. ಸಮಯ ಸ್ಥಳವನ್ನ ಮೀರಿದಂತ ಕಾರ್ಯ ಅಂದ್ರೆ ಏನು? ಯಾವ ಇಸ್ರಾಯೇಲ್ಯರು ಕೂಡ ಯೆರಿಕೋ ಪಟ್ಟಣಕ್ಕೆ ಬಂದಿಲ್ಲ. ಯಾವ ಇಸ್ರಾಯೇಲರು ಕೂಡ ಯಾವ ರೀತಿ ದೇವರು ಇಸ್ರಾಯೇಲರನ್ನ ಐಗುಪ್ತದಿಂದ ಬಿಡಿಸ್ಕೊಂಡು ಬಂದ್ರು, ಎಷ್ಟೆಲ್ಲ ದೇವರು ಅದ್ಭುತಗಳನ್ನು ಮಾಡಿದ್ರು, ಯಾವ ವಿಷಯವನ್ನು ಬಂದು ಯೆರಿಕೋ ಪಟ್ಟಣದಲ್ಲಿದ್ದಂತ ಜನರಿಗೆ ಹೇಳಿಲ್ಲ ಯಾರು. ಮತ್ತೆ ಹೇಗೆ ರಾಹಬಳಿಗೆ ಈ ವಿಷಯ ಗೊತ್ತಾಯಿತು? ಅದನ್ನ ಹೇಳೋದು, ಸಮಯ ಸ್ಥಳವನ್ನ ಮೀರುವಂತ ಕಾರ್ಯಗಳನ್ನ ದೇವರು ಮಾಡ್ತಾರೆ. ದೇವರು ಸಿದ್ಧಪಡಿಸಿದಂತ ವ್ಯಕ್ತಿ ಇದ್ದಾರೆ ಅಂದ್ರೆ ಅವರಿಗೆ ದೇವರ ಸುವಾರ್ತೆ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ತಲುಪೆ. ಹಲ್ಲೆಲೂಯ. ಸೊ ಈ ಒಂದು ಸಮಯ ಸ್ಥಳವನ್ನ ಮೀರೋದು ಅಂದ್ರೆ ರಾಹಬಳಿಗೆ ಖಚಿತವಾಗಿ ಗೊತ್ತಿತ್ತು. ಏನು ರಾಹಬಳಿಗೆ ಖಚಿತವಾಗಿ ತಿಳಿದಿತ್ತು? ದೇವರು ಅವರ ಪಟ್ಟಣವನ್ನ, ಯೆರಿಕೋ ಪಟ್ಟಣವನ್ನ ಇಸ್ರಾಯೇಲರಿಗೆ ಕೊಟ್ಟಿದ್ದಾನೆ ಅಂತ ಖಚಿತವಾಗಿ ಗೊತ್ತಿತ್ತು. ಅದಕ್ಕೆ ನಾವು ಹೇಳ್ತಾ ಇರೋದು, ಕೊಟ್ಟಿರುವುದನ್ನು ಬಲ್ಲೆನು ಎಂಬುದಾಗಿ. ಈ ಯೆರಿಕೋ ಪಟ್ಟಣವನ್ನ ದೇವರು ನಿಮಗೆ ಕೊಟ್ಟಿದ್ದಾನೆ ಅಂತ ನನಗೆ ಗೊತ್ತು ಅಂತ. ಆ ಪಟ್ಟಣ ತುಂಬಾ ಬಲಿಷ್ಠವಾದದ್ದು, ಕೋಟೆ ತುಂಬಾ ಬಲಿಷ್ಠವಾದದ್ದು, ಅಲ್ಲಿನ ಜನರು ತುಂಬಾ ಬಲಿಷ್ಠ ಜನರು. ಅವರೆಷ್ಟೇ ಬಲಿಷ್ಠರಾಗಿದ್ರು, ಆ ದೇಶ ಎಷ್ಟೇ ಬಲಿಷ್ಠವಾಗಿದ್ರು, ಆ ಕೋಟೆ ಎಷ್ಟೇ ಬಲಿಷ್ಠವಾಗಿದ್ರು, ನಿನ್ನ ದೇವರ ಮುಂದೆ ಇದ್ಯಾವುದು ನಿಲ್ಲಲ್ಲ ಅಂತ ರಾಹಬಳಿಗೆ ಗೊತ್ತಿತ್ತು. ಅವಳು ನಂಬಿದಕ್ಕೋಸ್ಕರ ತಾನೇ ಗೂಢಚಾರಿಗಳಿಗೆ ಹೆಲ್ಪ್ ಮಾಡಿದ್ದು. ಅವಳಿಗೆ ಯೆಹೋವ ದೇವರ ಮೇಲೆ ನಂಬಿಕೆ ಇಲ್ಲ ಅಂದಿದ್ರೆ ಆ ಗೂಢಚಾರಿಗಳಿಗೆ ಯಾಕೆ ಹೆಲ್ಪ್ ಮಾಡ್ತಿತ್ತು? ನೀವೆಷ್ಟು ಜನ ಬಂದ್ರು ಕೂಡ ನಮ್ಮ ಜನ ನಾಶ ಮಾಡ್ಬಿಡ್ತಾರೆ, ನಮ್ಮ ಸೈನ್ಯ ಎಷ್ಟು ಬಲವಾಗಿದೆ ಗೊತ್ತಾ, ನಮ್ಮ ರಾಜ ಎಷ್ಟು ಬಲವಾಗಿದ್ದಾರೆ ಗೊತ್ತಾ, ನಿಮ್ಮಂತವ್ರು ಎಷ್ಟು ಜನ ಬಂದ್ರು ಕೂಡ ನಮ್ಮವರು ಸೋಲ್ಸ್ತಾರೆ ಅಂತ ಹೇಳಿ ಧೈರ್ಯವಾಗಿ ಅವಳ ಮನೆಯಲ್ಲಿದ್ದಂತ ಗೂಢಚಾರಿಗಳನ್ನ ರಾಜನಿಗೆ ಒಪ್ಪಿಸ್ಕೊಟ್ಬಿಡ್ತಾ ಇತ್ತು.
ಆದ್ರೆ ಅವಳು ಗೊತ್ತಿದ್ದೇನೆಂದ್ರೆ ಈ ಪಟ್ಟಣ ನಾಶವಾಗುತ್ತೆ. ಹಲ್ಲೆಲೂಯ. ಯಾವುದು ಸರಿಯಾಗಿ ನಾವು ತಿಳ್ಕೊಂಡಿಲ್ಲ ಅಂದ್ರೆ ನಾಶವಾಗ್ತೀವಿ ಅನ್ನೋದಕ್ಕೆ ಇದನ್ನ ಧ್ಯಾನ ಮಾಡಬೇಕಾಗಿದೆ. ರಾಹಾಬಳಿಗೆ ಒಂದು ವೇಳೆ ಈ ವಿಷಯ ಗೊತ್ತಿಲ್ಲದೆ ಇದ್ದಿದ್ರೆ, ಗೊತ್ತಿದ್ದು ಕೂಡ ಇದನ್ನ ಅವಳು ಹಿಡ್ಕೊಂಡಿಲ್ಲ ಅಂದಿದ್ರೆ, ಯೆರಿಕೋ ಪಟ್ಟಣದವರ ಜೊತೆಯಲ್ಲಿ ರಾಹಾಬಳ ಕುಟುಂಬ ನಾಶವಾಗ್ತಿತ್ತು ಅಲ್ವಾ? ಅವಳು ಕೇಳಿದಂತ ಸಂದೇಶ ಸತ್ಯವನ್ನ ಸರಿಯಾಗಿ ಅವಳು ಹಿಡ್ಕೊಂಡಿದ್ರಿಂದಲೇ, ಆ ದೇವರ ವಾಕ್ಯವನ್ನು ಅವಳು ಸರಿಯಾಗಿ ಹಿಡ್ಕೊಂಡಿದ್ರಿಂದಲೇ ಅವಳು ಅದನ್ನ ನಂಬಿ ಅವ್ರ ಸ್ವಂತ ಜನರಿಗೆ ಸಹಾಯ ಮಾಡ್ತಿಲ್ಲ, ಅವ್ರ ಸ್ವಂತ ಜನರ ಪರವಾಗಿಲ್ಲ, ಅವರ ಶತ್ರುವಾಗಿರುವಂತಹ ಇಸ್ರಾಯೇಲ್ ಪರವಾಗಿ ಅವಳು ನಿಂತಳು. ಯಾಕಂದ್ರೆ ಯಾವುದು ಸತ್ಯ, ಯಾವುದು ನಿಲ್ಲುವಂತದ್ದಾಗಿದೆ, ಯಾವುದು ಸರಿಯಾದ ದೇವರು ಅಂತ ಹೇಳ್ಬಿಟ್ಟು ರಾಹುಲ್ ಅರ್ಥ ಮಾಡ್ಕೊಂಡಿದ್ದು. ಅರ್ಥ ಆಗ್ತಿದೆಯಲ್ಲ ಹೇಳ್ತಿರೋದು? ಹಲ್ಲೆಲೂಯ. ಮತ್ತೆ ಎರಡನೇದಾಗಿ ಅವಳು ಹೇಳುವಂಥದ್ದೇನೆಂದ್ರೆ, ಅವಳು ಹೇಳ್ತಿದ್ದು ಇಲ್ಲಿ ನಾವು ನೋಡ್ತೀವಿ 11ನೇ ವಚನದಲ್ಲಿ, ನಮ್ಮ ಎದೆ ಎಳೆದು ಹೋಯಿತು, ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು ಅಂತ ಹೇಳ್ತಿದ್ದಾರೆ. ಪರಲೋಕದಲ್ಲಾಗ್ಲಿ ಭೂಲೋಕದಲ್ಲಾಗ್ಲಿ ಯೆಹೋವ ದೇವರು, ಯೇಸು ದೇವರು ಮಾತ್ರನೇ ದೇವರು ಅಂತ ಹೇಳ್ಬಿಟ್ಟು ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ. ಹಲ್ಲೆಲೂಯ. ಎಷ್ಟು ದೇವರಿದ್ದಾರೆ ನಮಗೆ? ಇದೇ ಮಾತನ್ನ ಯಾಕೋ ಈ ದಾವೀದನು ಹೇಳ್ತಾನೆ, ಆಕಾಶದಕ್ಕೆ ಹೋದ್ರು ನೀನೇ ಇದೆಯಾ, ಭೂಮಿಗೆ ಹೋದ್ರು ನೀನೇ ಇದೆಯಾ, ಸಮುದ್ರದ ಪಾತಾಳದಲ್ಲಿ ಹೋದ್ರು ನೀನೇ. ಕೀರ್ತನೆ 139 ಓದಿದ್ರೆ ಎಲ್ಲಿ ಹೋದ್ರು ನೀನೇ ಇದೆಯಾ, ನಿನ್ನನ್ನ ಬಿಟ್ಟು ನಿನ್ನ ಆತ್ಮಕ್ಕೆ ಮರೆಯಾಗಿ ನಾನು ಎಲ್ಲಿಗೆ ಹೋಗದೆ ಅಂತ. ಅದೇ ಮಾತನ್ನ, ಅದೇ ಸುವಾರ್ತೆಯನ್ನ ರಾಹಾಬಳು ಕೂಡ ಅರ್ಥ ಮಾಡ್ಕೊಂಡಿದ್ದಾಳೆ. ಹಲ್ಲೆಲೂಯ. ಹೇಳ್ತಿರೋದು ಭೂಪರಲೋಕದಲ್ಲಿ ನಿಮ್ಮ ದೇವರೇ ನಿಜವಾದ ದೇವರಾಗಿದ್ದಾನೆ. ಅವಳು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅದಕ್ಕೋಸ್ಕರನೇ ಅವಳು ಸಮಯ ಮತ್ತು ಸ್ಥಳವನ್ನ ಮೀರುವಂತಹ ಆಶೀರ್ವಾದವನ್ನ ಪಡ್ಕೊಂಡಿದ್ದಾಳೆ ಎಂಬುದಾಗಿ ನೋಡ್ತೇವೆ. ಮತ್ತೆ ಮೂರನೇದಾಗಿ ಇಸ್ರಾಯೇಲ್ಯರು ಯುದ್ಧ ಮಾಡದೆ ಗೆಲ್ಲೋದನ್ನು ನೋಡ್ತೀವಿ. ಇಸ್ರಾಯೇಲರು ಯುದ್ಧ ಮಾಡದೆ ಗೆಲ್ತಾರೆ. ನಮ್ಮೆಲ್ಲರಿಗೂ ಇಷ್ಟ ತಾನೆ ಯುದ್ಧ ಮಾಡದೆ ಗೆಲ್ಲೋದು. ಹಲ್ಲೆಲೂಯ. ಯುದ್ಧ ಮಾಡದೆ ಗೆಲ್ಲೋದು ಯಾರಿಗೂ ಇಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ ತಾನೆ. ಹೇಗೆ ಯುದ್ಧ ಮಾಡದೆ ಗೆಲ್ಲೋದು? ಇಲ್ಲಿ ನಾವು ನೋಡ್ತೀವಿ, ಇಸ್ರಾಯೇಲರು ಯುದ್ಧ ಮಾಡಿದ್ರ ಈ ಯೆರಿಕೋ ಪಟ್ಟಣ ಅಷ್ಟೊಂದು ಬಲವಾದ ಪಟ್ಟಣವಾಗಿತ್ತು, ಅಷ್ಟೊಂದು ಬಲವಾದ ಜನರಲ್ಲಿದ್ರು, ಅಷ್ಟೊಂದು ಬಲವಾದ ಸೈನ್ಯ ಇತ್ತು, ಅಷ್ಟು ಬಲವಾದ ಕೋಟೆ ಇತ್ತು. ಆದ್ರೆ ಇಸ್ರಾಯೇಲರು ಯುದ್ಧ ಮಾಡಲಿಲ್ಲ. ಅವ್ರು ಮಾಡಿದ್ದಿಲ್ಲ ಏನು? ದೇವರಿಗೆ ಸ್ತೋತ್ರ ಮಾಡಿ. ಸಮಸ್ಯೆಗಳು ನಮ್ಮ ಮುಂದೆ ಇರುವಾಗ ನಾವೇನ್ ಮಾಡ್ಬೇಕು? ಸ್ತೋತ್ರ ಮಾಡ್ಬೇಕೇನೋ ಚಿಂತೆ ಮಾಡ್ಬೇಕಾ? ಯಾರು ಚಿಂತೆ ಮಾಡ್ತಾರೆ ಗೊತ್ತಾ ಕಷ್ಟಗಳಲ್ಲಿ? ದೇವರ ನಂಬಿಕೆ ಇಲ್ಲದವರು. ಹೌದಾ ಅಲ್ವಾ? ದೇವರ ನಂಬಿಕೆ ಇಲ್ಲದವ್ರು ಚಿಂತೆ ಮಾಡ್ತಾ ಕೂತ್ಕೊಳ್ತಾರೆ. ಅಯ್ಯೋ ನನ್ನ ಜೀವನ ಹಿಂಗಾಗುತ್ತಲ್ಲ, ಏನ್ ಮಾಡೋದು ಅಂತ. ನಿನ್ನ ಜೊತೆ ಯಾರಿದಾರಂತಾನೆ ನಿನಗೆ ಗೊತ್ತಿಲ್ಲ. ನಿನ್ನೊಳಗಡೆ ಯಾರಿದಾರಂತ ನಿನ್ಗೆ ಗೊತ್ತಿಲ್ಲ. ನೀನ್ ಯಾರನ್ನ ನಂಬಿದ್ಯಾ ಅಂತಾನೆ ನಿನ್ಗೆ ಗೊತ್ತಿಲ್ಲ. ಸಭೆ ಬರ್ತಿರ್ತೀಯ, ಹೋಗ್ತಿರ್ತೀಯ, ಪ್ರಾರ್ಥನೆ ಮಾಡ್ತಿರ್ತೀಯ, ಅಷ್ಟೇ ಬಿಟ್ರೆ ಸರಿಯಾಗಿ ಈ ರಾಹಾಬಳು ಹೇಗೆ ಬಲವಾಗಿ ದೇವ್ರನ್ನ ಇಟ್ಕೊಂಡ್ರು ಆ ರೀತಿ ನಾವು ಇಟ್ಕೊಂಡಿರಲ್ಲ. ಅದಕ್ಕೋಸ್ಕರನೇ ಸಮಸ್ಯೆಗಳು ಬಂದಾಗ, ಕಷ್ಟಗಳು ಬಂದಾಗ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ದೇವರು ಕೇಳುತ್ತೆ, ಲೋಕದಲ್ಲಿರುವವರಿಗಿಂತ ಗೋಡೆ ಮೇಲೆಲ್ಲ ಬರೀತೈತೆ ನೋಡಿ ಅವಳು, ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವವನು ದೊಡ್ಡವನು ಅಂತ. ಎಷ್ಟು ಜನ ಗೊತ್ತಿ ಮಾತು? ಬೈಬಲ್ ಅಲ್ಲಿ ಇದೆ ಸರಿ, ನೀವು ಹೃದಯದಲ್ಲಿ ಎಷ್ಟು ಜನ ಇಟ್ಕೊಂಡಿದ್ರೆ ಇದನ್ನ? ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ದೇವರು ಹೇಳ್ತಾರೆ, ನಿಮ್ಮ ಚಿಂತಾಭಾರವೆಲ್ಲ ದೇವ್ರ ಮೇಲೆ ಹಾಕಿ ಆತ ನಿಮಗೋಸ್ಕರ ಚಿಂತಿಸ್ತಿದ್ದಾರೆ ಅಂದ್ರೆ, ಇಲ್ಲ ಪಾಪ ಲೋಕದ ಚಿಂತೆ ಎಲ್ಲ ದೇವರು ಹೊತ್ಕೊಂಡಿದ್ರೆ ನನ್ನ ಚಿಂತೆನೂ ಯಾಕೆ ಓಡಿಸೋದು ಅಂತ ಹೇಳ್ಬಿಟ್ಟು ನಾವೇ ಚಿಂತೆ ಮಾಡ್ಕೊಂಡು ಕೂತಿರ್ತೀವಿ. ವಾಕ್ಯಗಳಿದೆ, ಆದ್ರೆ ಅದರಂತೆ ನಾವು ಅನೇಕ ಸಲ ನಡೆಯೋದಿಲ್ಲ. ಇಸ್ರಾಯೇಲ್ಯರು
ದೇವರ ವಾಕ್ಯದಂತೆ ಅವರು ಹೋಗ್ತಾರೆ ಮುಂದಕ್ಕೆ. ಯೆರಿಕೋ ಕೋಟೆಯನ್ನ ಸುತ್ತುತ್ತಾರೆ. ದೇವರು ಹೇಳ್ತಾರೆ ಯಾರು ಕೂಡ ಶಬ್ದ ಮಾಡಬಾರ್ದು. 6 ದಿನ ಅವರು ಏನು ಶಬ್ದ ಮಾಡದೆ ಸುಮ್ಮನೆ ಹೋಗಿ ಆ ಕೋಟೆ ಸುತ್ತಲೂ ದಿನ ಒಂದೊಂದು ಸುತ್ತು ಬರ್ತಾರೆ. 7ನೇ ದಿನ ದೇವ್ರು ಹೇಳ್ತಾರೆ 7 ಸುತ್ತು ಬರಬೇಕು, ನೀವು ಆರಾಧಿಸ್ಬೇಕು. ಅಲ್ಲೂಯ. ಆರಾಧನೆ ಸ್ತುತಿ ಮಾಡೋದು ಯಾವಾಗ? ಜಯ ಹೊಂದದ ಮೇಲೆ. ಇವ್ರು ಜಯ ಹೊಂದೋದಕ್ಕೂ ಮುಂಚೆನೆ ದೇವ್ರನ್ನ ಆರಾಧಿಸ್ತಿದ್ದಾರೆ. ಸೊ ಸಮಯ ಸ್ಥಳವನ್ನ ಮೀರುವಂತ ಕಾರ್ಯಗಳು ಅವ್ರು ಮಾಡ್ತಿದ್ದಾರೆ. ಹಾಗಾಗಿ ಆ ಒಂದು ಯೆರಿಕೋ ಕೋಟೆ ಹಾಗೆ ಕುಸಿದು ಬೀಳ್ತಾ ಇದೆ. ಯುದ್ಧ ಯಾರು ಮಾಡ್ತಾರೆ? ದೇವರು. ನೀನು ಎಲ್ಲಿವರೆಗೂ ಯುದ್ಧ ಮಾಡಕ್ ಹೋಗ್ತೀಯೋ ಅಲ್ಲಿವರೆಗೂ ದೇವ್ರು ನೋಡ್ತಾ ಇರ್ತಾರೆ. ಯಾವಾಗ ನೀನು ನಿನ್ನ ಯುದ್ಧವನ್ನ ದೇವ್ರಿಗೆ ಒಪ್ಪಿಸಿ, ದೇವರೇ ನೀನು ಯುದ್ಧ ಮಾಡು, ನಾನು ನೋಡ್ತೀನಿ ಅಂತ ಹೇಳ್ತೀಯೋ ಆಗ ದೇವ್ರು ನಮ್ಮ ಪರ ಯುದ್ಧ ಮಾಡ್ತಾರೆ. ಅಲ್ಲೂಯ. 3ನೇದಾಗಿ ಮತ್ತು ಕೊನೆಯದಾಗಿ ನಾವು ನೋಡುವಾಗ ಇನ್ನೂರ 30 ದೇಶಗಳ ಬೆಳಕನ್ನ ನಾವು ನೋಡ್ತಿದ್ದೀವಿ. ಏನಿ ಬೆಳಕು ಅಂದ್ರೆ ಸುವಾರ್ತೆ ಅಲ್ವಾ? ಯೆರಿಕೋ ಕೋಟೆ ಯಾವ ರೀತಿ ನಾಶವಾಯಿತು ಅನ್ನೋದು ಇಡೀ ಸುತ್ತಮುತ್ತಲಿನ ಪ್ರಪಂಚಕ್ಕೆ ಗೊತ್ತಾಯಿತು. ರಾಹಬಳು ಮಾಡಿದಂತ ಕಾರ್ಯವನ್ನ ಇವತ್ತಿಗೂ ನಾವು ಮಾತಾಡ್ಕೊಳ್ತಿದ್ದೀವಿ ಅಂದ್ರೆ ಇದು ಬೆಳಕು. ನಾನು ಮಾತಾಡ್ತಿದ್ದೀನಲ್ಲ ರಾಹಬಳ ಕುರಿತಾಗಿ, ಅದು ಆತ್ಮಿಕವಾದ ಬೆಳಕು. ಅಲ್ಲೂಯ. ದೇವ್ರ ನಾಮ ಸ್ತೋತ್ರವಾಗಲಿ. ಎಷ್ಟೋ 4-5 ವರ್ಷಗಳ ಹಿಂದೆ, 4,500 ವರ್ಷಗಳ ಹಿಂದೆ ನಡೆದಿರುವಂತ ಘಟನೆಯನ್ನ ನಾವು ಇವತ್ತು 5,000 ವರ್ಷಗಳಿಗಿಂತ ಅಧಿಕವಾದಂತಹ ವಿಷಯವನ್ನ, 5,000 ವರ್ಷಗಳ ಹಿಂದೆ ಬದುಕಿದಂತ ರಾಹಬಳ ಬಗ್ಗೆ ಇವತ್ತು ನಾವು ಮಾತಾಡ್ಕೊಳ್ತಿದೀವಿ ಅಂದ್ರೆ ಅವತ್ತು ಅವಳು ದೇವರ ವಾಕ್ಯವನ್ನು ಹಿಡ್ಕೊಂಡು ದೇವರು ಜೀವಿಸಿದಂತ ಜೀವಿತ ಇವತ್ತು ಕೂಡ ಅನೇಕರಿಗೆ ಬೆಳಕಾಗಿದೆ. ಅಲ್ಲೂಯ. ಇವತ್ತು ನಾವು ಪ್ರತಿದಿನ ದೇವರ ವಾಕ್ಯ ಕೇಳ್ತಾ ಇದೀವಿ. ಇವತ್ತು ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಪ್ರತಿದಿನ ವಾರ ಸಭೆ ಬರ್ತಾ ಇರ್ತೀವಿ. ಆದ್ರೂ ನಂಬಿಕೆ ಇರಲ್ಲ. ಯಾಕೆ ನಂಬಿಕೆ ಇರಲ್ಲ? ದೇವ್ರ ವಾಕ್ಯದಲ್ಲಿ ನಮಗೆ ನಂಬಿಕೆ ಇಲ್ಲ. ದೇವರ ವಾಕ್ಯವನ್ನ ನಂಬೋದು ತುಂಬಾನೇ ಮುಖ್ಯ. ದೇವರ ವಾಕ್ಯ ಕೇಳಕ್ಕೆ ಎಲ್ಲರೂ ಕೇಳ್ತಾರೆ ಅಲ್ವಾ? ಅನ್ಯ ಜನರು ಕೇಳ್ತಿರ್ತಾರೆ ದೇವರ ವಾಕ್ಯವನ್ನ. ಆದ್ರೆ ಎಷ್ಟು ಜನ ನೀವು ನಂಬ್ತಿದ್ದೀರಾ ದೇವರ ವಾಕ್ಯವನ್ನ? ನಂಬೋದು ಅಂದ್ರೆ ನಾನು ನಂಬ್ತಿದ್ದೀನಿ ಅಂತ ಅಲ್ಲ, ಅದರಂತೆ ನಡೆಯೋದು. ರಾಹಬಳು ತನ್ನ ಜೀವಿತಕ್ಕೆ ಅಪಾಯ ಅಂತ ಗೊತ್ತಿದ್ರು ಕೂಡ, ಆ ಗೂಢಚಾರಿಗಳು ಮನೆಯಲ್ಲಿರೋದೇನಾದ್ರೂ ರಾಜನ ಗೊತ್ತಾದ್ರೆ ಅವಳು ಪ್ರಾಣನೇ ಹೋಗ್ಬಿಡುತ್ತಲ್ವಾ? ಅರಸನು, ಆ ರಾಜ, ಆ ದೇಶದ ರಾಜ ರಾಹಬಳನ ಕುಟುಂಬವನ್ನ ಸರ್ವನಾಶ ಮಾಡ್ಬಿಡ್ತಾ ಇದ್ದ. ಆದ್ರೂ ಪರವಾಗಿಲ್ಲ, ಯೆಹೋವನೇ ನಿಜವಾದ ದೇವರು ಅಂತ ಅವಳು ತೀರ್ಮಾನ ಮಾಡ್ಕೊಂಡು ಯೆಹೋವನಿಗಾಗಿ ಸಾಕ್ಷಿಯಾಗಿ ಬದುಕಿದ್ರು. ಅಲ್ಲೂಯ. ಯಾವಾಗ ಅವಳ ತೀರ್ಮಾನ ಮಾಡ್ಕೊಂಡ್ರು ದೇವರು ಅವಳ ಜೀವನದಲ್ಲಿ ಕಾರ್ಯ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿನೇ 237 ದೇಶಗಳಿಗೆ ರಾಹಬಳು ಸಾಕ್ಷಿಯಾಗಿ ನಿಂತಿದ್ದಾಳೆ ಇವತ್ತು. ಅವಳ ಹಾಗೆ ನೀನು ನಾನು ಕೂಡ ಲೋಕಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕು ಅಂದ್ರೆ ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೂಡ ಕ್ರಿಸ್ತನಿಗಾಗಿ ನಿಲ್ಲಬೇಕಾಗಿದೆ. ಅಲ್ಲೂಯ. ಎಲ್ಲಾ ಪರಿಸ್ಥಿತಿಗಳು ಕೂಡ ಕ್ರಿಸ್ತನಿಗಾಗಿ ನಾವು ನಿಲ್ಲಬೇಕಾಗಿದೆ. ಸೊ ಇಲ್ಲಿ ನಾವು ನೋಡುವಾಗ ಹೇಗೆ ಇವಳು 237 ದೇಶಗಳಿಗೆ ಬೆಳಕಾಗಿದ್ದಾಳೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಮತ್ತಾಯ 1:5 ನಾವು ಓದಿದ್ರೆ ಅಲ್ಲಿ ರಾಹಬಳ ಹೆಸರಿದೆ. ಏನಿದೆ ಓದಿ. ರಾಹಬಳಲ್ಲಿ ಬೋವಜನನ್ನು ಪಡೆದನು. ಸಾಕು. ಸೊ ಇಲ್ಲಿ ರಾಹಬಳ ಹೆಸರು ಬರ್ತಿರೋದು ನೋಡ್ತಿದ್ವಿ. ಅಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ವಂಶಾವಳಿ ಇರೋದು. ಆ ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ರಾಹಬಳು ಬರ್ತಾ ಇದ್ದಾಳೆ. ರಾಹಬಳ ವಂಶಾವಳಿಯಲ್ಲಿ ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ. ಅಲ್ಲೂಯ. ಅಲ್ಲೂಯ. ಯೇಸು ಸ್ವಾಮಿ ಯಾವ ವಂಶದಲ್ಲಿ ಬಂದಿದ್ದು? ರಾಹಬಳ ವಂಶದಲ್ಲಿ. ರಾಹಬಳಿಂದ ಬೋವಾಜನು ಬರ್ತಾನೆ, ಬೋವಾಜನಿಂದ ಈಶಾಯನ್ ಬರ್ತಾನೆ, ಈಶಾಯನಿಂದ ದಾವಿದನು ಬರ್ತಾನೆ, ದಾವಿದನ ವಂಶಾವಳಿಯಲ್ಲಿ ಯೇಸು ಸ್ವಾಮಿ ಬರೋದನ್ನ ನಾವು ನೋಡ್ತೇವೆ. ಇಡೀ 237 ದೇಶಗಳಿಗೆ ರಾಹಬಳಿಯಲ್ಲಿ ಬೆಳಕಾಗಿ ನಿಂತಿರೋದನ್ನ ನಾವು ನೋಡ್ತೇವೆ. ಅಷ್ಟೇ ಅಲ್ಲ,
ಅವಳು ರಕ್ಷಿಸಲ್ಪಟ್ಟು ಇಸ್ರಾಯೇಲ್ ದೇಶಕ್ಕೆ ಹೋಗ್ತಾಳೆ. ಇನ್ಮೇಲೆ ಅವಳು ಎರಿಕೋ ಪಟ್ಟಣದವಳು ಅಂತ ಅನ್ಸ್ಕೊಂಡಿಲ್ಲ. ಎರಿಕೋ ಪಟ್ಟಣ ಎಲ್ಲ ನಾಶವಾಗಿಬಿಡುತ್ತೆ. ರಾಹಾಬಳ ತಂದೆ, ತಾಯಿ, ಅವರ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ರಕ್ಷಣೆ ಮಾಡ್ಕೊಂಡಿರ್ತಾಳೆ. ಇವರೆಲ್ಲರೂ ಸೇರಿ ಇಸ್ರಾಯೇಲ್ ದೇಶಕ್ಕೆ ಯೆಹೋಶುವನ ಜೊತೆಯಲ್ಲಿ ಹೋಗಿ ಇಸ್ರಾಯೇಲ್ ಜನರಾಗಿ ಬದಲಾಗಿ ಇಸ್ರಾಯೇಲರ ವಂಶಾವಳಿಯಲ್ಲಿ ಅವರು ಕೂಡ ಒಬ್ಬರಾಗಿ ಜೀವಿಸ್ತಾರೆ. ಹಲ್ಲೆಲೂಯಾ. ಅಂದ್ರೆ ಅವ್ರು ಮಾಡಿದಂಥ ತೀರ್ಮಾನಗಳು ಹೇಳ್ತಿರೋದು, ಅದನ್ನೇ ಹೇಳ್ತಿರೋದು ಸಂಪಾದನೆ ಯೋಜನೆ ವಿನ್ಯಾಸ ಅಂತ. ಈ ಸುವಾರ್ತೆನ ಕೇಳಿದ್ಮೇಲೆ ನೀನು ಯಾವ ರೀತಿ ಯೋಜನೆ ಮಾಡ್ತೀನಿ, ನಿನ್ನ ಜೀವಿತವನ್ನ ಯಾವುದಕ್ಕಾಗಿ ಜೀವಿಸ್ಬೇಕು ಅಂತ, ಯಾವ ರೀತಿ ಬದುಕಬೇಕು ಅಂತ ನೀನು ಡಿಸೈನ್ ಮಾಡ್ತೀಯ, ನಿನ್ನ ಲೈಫನ್ನು ಯಾವ ರೀತಿ ಡಿಸೈನ್ ಮಾಡ್ಕೊಳ್ತೀಯ ಅನ್ನೋದು ಮುಖ್ಯ ಆಗುತ್ತೆ. ಈಗ ಕಾಣ್ತಿದ್ದೆ ಅಂತಾನೆ ಅವಳು ಯಾವ ರೀತಿ ದೇವ್ರ ವಾಕ್ಯ ಸಂಪಾದನೆ ಮಾಡಲು, ಅವಳು ಯಾವ ರೀತಿ ಅವಳ ಜೀವಿತವನ್ನ ಪ್ಲಾನ್ ಮಾಡಿಕೊಂಡು, ಅವಳು ಯಾವ ರೀತಿ ಅವಳ ಜೀವಿತವನ್ನ ವಿನ್ಯಾಸ ಮಾಡಿಕೊಂಡು ಅಂತ. ಈ ಮೂರು ಕೂಡ ನಮ್ಮ ಜೀವಿತದಲ್ಲೂ ಕೂಡ ನಡಿಬೇಕು, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಡಿಬೇಕೆಂಬುದಾಗಿ ದೇವರ ಆಸೆ ಆಗಿದೆ. ಹಲ್ಲೆಲೂಯಾ. ಅಷ್ಟೇ ಅಲ್ಲದೆ ಇದರಲ್ಲಿ ಮೂರನೇದಾಗಿ ನಾವು ನೋಡುವಾಗ ಕಾಲವನ್ನು ಬದಲಿಸಿದವರು ರಾಹಬಳ ಮೂಲಕ ಹುಟ್ಟಿದರು ಎಂಬುದಾಗಿ. ಒಬ್ಬ ಬೋವಾಜ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಕಾಲವನ್ನು ಬದಲಾವಣೆ ಮಾಡುವನಾಗಿದ್ದ. ದಾವಿದ ಒಂದು ಯುಗವನ್ನು ಬದಲಾವಣೆ ಮಾಡುವಂಥ ವ್ಯಕ್ತಿಯಾಗಿದ್ದ. ಅದರ ನಂತರ ಬಂದಂಥ ಅನೇಕರು ಇದೇ ರೀತಿ ಜೀವಿಸ್ತಾರೆ ಎಂಬುದಾಗಿ. ಕೊನೆಗೆ ಯೇಸು ಕ್ರಿಸ್ತನು ಕೂಡ ರಾಹಬಳ ವಂಶಾವಳಿಯಲ್ಲಿ ಬಂದಿದ್ದ. ಕ್ರಿಸ್ತನ ಮೂಲಕ ಇಡೀ ಲೋಕಕ್ಕೆ ಸುವಾರ್ತೆ ಸಾಲ್ಪಡ್ತಿರೋದನ್ನು ನಾವು ನೋಡ್ತೀವಿ. ಸೊ ಚಿಕ್ಕ ಕಾರ್ಯ ದೊಡ್ಡ ಪ್ರತಿಫಲ. ಹಲ್ಲೆಲೂಯಾ. ಸಣ್ಣ ಕಾರ್ಯಗಳು ಮಾಡಿದ್ದು ಬರೀ ಇಬ್ಬರು ಗೂಢಾಚಾರಗಳನ್ನ ರಕ್ಷಿಸಿ ಅವರಿಗೆ ಹೇಳುವಂಥದ್ದು, ನಿಮ್ಮ ದೇವರೇ ನಿಜವಾದ ದೇವರು. ಸಣ್ಣ ಕಾರ್ಯ ಅದು, ಬರೀ ಒಂದು 10-12 ವಚನಗಳಲ್ಲಿ ಅವಳ ಬಗ್ಗೆ ಬರೆಯಲ್ಪಟ್ಟಿರೋದು, ಅವಳೇನು ಮಾಡಲು ಅನ್ನೋದಾಗಿ. ಆದರೆ ಆ ಚಿಕ್ಕ ಕಾರ್ಯ ದೊಡ್ಡ ಪ್ರತಿಫಲವನ್ನು ತರ್ತಾ ಇದೆ. ನೀನು ಸರಿಯಾದ ಕಾರ್ಯವನ್ನ ಚಿಕ್ಕದಾಗಿ ಮಾಡೋದು ಕೂಡ ಪರವಾಗಿಲ್ಲ, ಅದರ ಫಲ ದೊಡ್ಡದಾಗಿದೆ. ನೀನು ತಪ್ಪಾದ ಕಾರ್ಯವನ್ನ ಜಾಸ್ತಿ ಹೊತ್ತು ಮಾಡಿದ್ರು ಕೂಡ, ಜಾಸ್ತಿ ಕಾರ್ಯಗಳನ್ನ ಮಾಡಿದ್ರು ಕೂಡ ಪ್ರತಿಫಲ ಅನ್ನೋದೇನು ಇರೋದಿಲ್ಲ. ಅರ್ಥ ಆಗಿದೆ ಹೇಳ್ತಿರೋದು. ರಾವಣ ಮಾಡಿದಂಥ ಸಣ್ಣ ಕಾರ್ಯವೇ ದೊಡ್ಡ ಆಶೀರ್ವಾದವಾಗಿ ಅವಳ ಜೀವನದಲ್ಲೂ ಕುಟುಂಬದಲ್ಲೂ ಬಂದಿದ್ದನ್ನು ನಾವು ನೋಡ್ತೇವೆ. ಸೊ ಮುಕ್ತಾಯದಲ್ಲಿ ನಾವು ನೋಡುವಾಗ ಸಣ್ಣ ಕಾರ್ಯ ದೊಡ್ಡ ಪ್ರತಿಫಲವನ್ನು ತರುತ್ತೆ ಅನ್ನೋದಕ್ಕೆ ರಾಹಬಳ ಜೀವಿತವೇ ಒಂದು ಸಾಕ್ಷಿಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅವಳು ಮಾಡಿದಂಥ ಚಿಕ್ಕ ಕಾರ್ಯದಿಂದ ಲೋಕ ಸ್ವಾರ್ಥೀಕರಣ ನಡೀತಾ ಇದೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಜರು, ಪ್ರವಾದಿಗಳು, ಯಾಜಕರು ಅವಳ ಮೂಲಕ ಬಂದರು. ಕೊನೆಯದಾಗಿ ಯೇಸು ಕ್ರಿಸ್ತನು ಕೂಡ ಅವಳ ಸಂತಾನದಲ್ಲಿ ಬಂದಿದ್ದಾಗಲಿ ಲೋಕಕ್ಕೆ ಅವರೆಲ್ಲರೂ ಸುವಾರ್ತೆನ ಸಾರಿದ್ದು ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಪ್ರಕಾರ ನನ್ನ ಸಣ್ಣ ಕೆಲಸ ಲೋಕ ಸುವಾರ್ತೆಗಳನ್ನ ಮಾಡಲಿಕ್ಕೆ ಸಾಕಾಗಿದೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಇವತ್ತಿನ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿ. ರಾಹಬಳ ಸೇವೆಗಳು ಯಾವ ರೀತಿ ಇತ್ತು ಎಂಬುದಾಗಿ. ಆಮೇಲೆ ಇದನ್ನ ನೀವು ಬರ್ಕೊಂಡು ಧ್ಯಾನ ಮಾಡಬೇಕು. ನೀವು ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ದೇವರ ನಾಮ ಸ್ತೋತ್ರ. ಪದೇ ಪದೇ ನಾವು ಕೇಳುವಾಗ ಇನ್ನೂ ಹೆಚ್ಚಿನ ದೇವರ ಕೃಪೆಯನ್ನು ನಾವು ಪಡ್ಕೊಳ್ತೀವಿ.
ರಾಹಾಬಳು ದೇವರ ವಾಕ್ಯವನ್ನು ಕೇಳಿ ಬಲವಾಗಿ ಅವಳು ಹಿಡ್ಕೊಂಡಿದ್ದಕ್ಕೇನೆ ದೇವರ ಕಾರ್ಯಗಳು ನಡೆದಿದ್ದು. ನಾವು ಕೂಡ ದೇವರ ವಾಕ್ಯವನ್ನು ಕೇಳಿ ಬಿಟ್ಬಿಡೋದಲ್ಲ, ಅದನ್ನು ಹಿಡ್ಕೊಂಡು ಅದರಂತೆ ನಾವು ಜೀವಿಸುವಾಗ ದೇವರ ಕಾರ್ಯಗಳು ನಮ್ಮ ಜೀವನದಲ್ಲಿ ಕೂಡ ನಡೆಯುತ್ತೆ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ರಾಹಬಳ ಸೇವೆಗಳು ಎಂಬುದಾಗಿ ನಮ್ಮ ಕೊಂದಾವರ್ತಿ ಅಪ್ಪ ಇನ್ನು ಆಳವಾಗಿ ಧ್ಯಾನ ಮಾಡೋದಕ್ಕೆ ಕೃಪೆ ಮಾಡಿದ್ದೀರಾ. ಕೇಳಿದಂಥ ವಾಕ್ಯಗಳು ನಮ್ಮ ಹೃದಯದಲ್ಲಿ ಮುದ್ರೆ ಆಗುವಂತೆಯೂ ಆ ವಾಕ್ಯಗಳಂತೆ ನಾವು ಜೀವಿಸುವಂತೆಯೂ ಸಹಾಯ ಮಾಡಿ. ದೇವರಲ್ಲಿ ಬಂದಿರೋದೆಲ್ಲ ನಿನ್ನ ಮಕ್ಕಳ ಮೇಲೆ ನಿಮ್ಮ ಒಂದು ಸಿಂಹಾಸನದ ಆಶೀರ್ವಾದಗಳು ಇಳಿದು ಬರಲಿ. ಸಮಯ ಸ್ಥಳವನ್ನು ಮೀರುವಂತ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯಲಿ. 247 ದೇಶಗಳಿಗೆ ಬೆಳಕನ್ನು ಪ್ರಕಾಶಿಸುವಂತ ಅಪ್ಪ ಲೋಕ ಸುವಾರ್ತೀಕರಣದ ಕಾರ್ಯಗಳನ್ನು ನಾವು ಮಾಡಲು ಸಹಾಯ ಮಾಡಿ. ನಮ್ಮ ಸಣ್ಣ ಅಪ್ಪ ಕಾರ್ಯಗಳು ಅಪ್ಪ ದೇವರೇ ಲೋಕ ಸುವಾರ್ತೀಕರಣಕ್ಕೆ ಉಪಯೋಗಕರವಾಗಿರಲಿ ಎಂಬುದಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ಯೇಸುವಿನ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.